ಚಳಿಗಾಲದಲ್ಲಿ ತುಂಬ ಚಳಿ ಆಗುತ್ತೆ. ಆಗ ನಾನು ಹೀಟರನ್ನ ಬಳಸ್ತೀನಿ. ಯಾಕಂದ್ರೆ ಹೀಟರ್ ಬಹಳಷ್ಟು ಬಿಸಿಯನ್ನ ಹೊರಬಿಡುತ್ತೆ. ಇನ್ನು ಬೇಸಿಗೆಗಾಲದಲ್ಲಿ ತುಂಬ ಶೆಕೆ ಆಗುತ್ತೆ. ಆಗ ನಾನು ಏರ್ ಕಂಡೀಷನರ್ ಅಂದ್ರೆ ಎಸಿಯನ್ನ ಬಳಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಸಿ ನಮ್ಮ ಸುತ್ತಲಿನ ಶಾಖವನ್ನ ಅಂದರೆ ಬಿಸಿಯನ್ನ ಹೀರಿಕೊಳ್ಳುತ್ತೆ ಹಾಗೂ ತಂಪಾಗಿಡುತ್ತೆ ಅಲ್ವಾ? ಈ ರೀತಿಯಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳು ಕೂಡ ಬಹಳಷ್ಟು ಬಿಸಿಯನ್ನ ಹೊರಬಿಡುತ್ತೆ ಹಾಗೂ ಒಳಗೆ ತೆಗೆದುಕೊಳ್ಳುತ್ತೆ. ಈಗ ಉದಾಹರಣೆಯನ್ನ ನೋಡೋಣ. ಕಲ್ಲಿದ್ದಲು ಮುಖ್ಯವಾಗಿ ಕಾರ್ಬನ್ ನಿಂದ ಮಾಡಲ್ಪಟ್ಟಿರುತ್ತೆ. ಅದನ್ನ ಸುಟ್ಟರೆ ಬಹಳಷ್ಟು ಬಿಸಿ ಹಾಗೂ ಬೆಳಕಿನ ಶಕ್ತಿಯನ್ನ ಹೊರಹಾಕುತ್ತೆ. ಮತ್ತೊಂದು ಉದಾಹರಣೆ ಅಂದ್ರೆ ನೀವು ಮೆಗ್ನೀಷಿಯಂ ರಿಬ್ಬನ್ ಅನ್ನ ಸುಟ್ರೆ ಅದು ಕೂಡ ಬಹಳಷ್ಟು ಬಿಸಿ ಹಾಗೂ ಬೆಳಕಿನ ಶಕ್ತಿಯನ್ನ ಹೊರಹಾಕುತ್ತೆ. ಹೀಗಾಗಿ ಈ ರೀತಿ ಶಕ್ತಿಗಳನ್ನ ಹೊರಬಿಡುವ ಕ್ರಿಯೆಗಳನ್ನ ನಾವು ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಇಲ್ಲಿ ಪದಗಳೇ ಹೇಳುವಂತೆ ಬಾಹ್ಯ ಅಂದರೆ ಹೊರಗಿನದು ಅಂತ, ಉಷ್ಣಕ ಅಂದರೆ ಬಿಸಿ ಅಂತ ಅರ್ಥ. ಆದರೆ ಇನ್ನೂ ಕೆಲವು ಕ್ರಿಯೆಗಳಿದಾವೆ. ಈ ಐರನ್ ಸಲ್ಫೇಟ್ ಸುಡುವುದು, ಈ ಕ್ರಿಯೆಯಲ್ಲಿ ನಮಗೆ ಹೆಚ್ಚು ಬಿಸಿ ಅಥವಾ ಬೆಳಕಿನ ಶಕ್ತಿ ದೊರೆಯೋದಿಲ್ಲ. ಬದಲಾಗಿ ಈ ಕ್ರಿಯೆಯನ್ನ ನಾವು ಪ್ರಾರಂಭಿಸುವುದಕ್ಕೆ ಬಹಳಷ್ಟು ಬಿಸಿಯನ್ನ ನಾವೇ ಒದಗಿಸಿ ಕೊಡಬೇಕು. ಇಂತಹ ಕ್ರಿಯೆಗಳನ್ನ ನಾವು ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಅಂತರ ಅಂದ್ರೆ ಒಳಗಿನದು ಅಂತ ಅರ್ಥ, ಉಷ್ಣಕ ಅಂದ್ರೆ ಬಿಸಿ ಅಂತ ಅರ್ಥ. ಈ ಬಹಿರುಷ್ಣಕ ಹಾಗೂ ಅಂತರುಷ್ಣಕ ಕ್ರಿಯೆಗಳನ್ನ ನಾವು ಬಾಹ್ಯಶಾಖೀಯ ಹಾಗೂ ಅಂತರಶಾಖೀಯ ಕ್ರಿಯೆಗಳು ಅಂತ ಕೂಡ ಕರಿತೀವಿ. ಹೀಗಾಗಿ ಬಿಸಿಯನ್ನ ಒಳಗೊಳ್ಳುವ ಕ್ರಿಯೆಗಳೇ ಅಂತರಶಾಖೀಯ ಕ್ರಿಯೆಗಳು. ಉದಾಹರಣೆಗಳನ್ನ ನೋಡೋದಕ್ಕೂ ಮೊದಲು ಯಾಕೆ ಕೆಲವು ಕ್ರಿಯೆಗಳು ಶಾಖವನ್ನ ಹೊರಹಾಕುತ್ತೆ ಹಾಗೂ ಯಾಕೆ ಇನ್ನೂ ಕೆಲವು ಕ್ರಿಯೆಗಳು ಶಾಖವನ್ನ ಒಳಗೊಳ್ಳುತ್ತೆ ಅಂತ ನೋಡೋಣ. ಅಣುಗಳು ಒಂದಕ್ಕೊಂದು ಸೇರಿಕೊಂಡು ಅವನ್ನ ಬೇರ್ಪಡಿಸೋದಕ್ಕೆ ನಮಗೆ ಶಕ್ತಿಯ ಅವಶ್ಯಕತೆ ಇದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಅಯಸ್ಕಾಂತಗಳು. ಎರಡು ಅಯಸ್ಕಾಂತಗಳು ಬೇರ್ಪಡಿಸೋದಕ್ಕೆ ನಾವು ಸ್ವಲ್ಪ ಶಕ್ತಿಯನ್ನ ಬಳಸ್ತೀವಿ. ಇದಕ್ಕೆ ವಿರುದ್ಧವಾಗಿ ಎರಡೂ ಅಯಸ್ಕಾಂತಗಳು ಒಂದಕ್ಕೊಂದು ಪರಸ್ಪರ ಆಕರ್ಷಿಸೋದಕ್ಕೆ ಮತ್ತೆ ನಾವು ಅವುಗಳನ್ನ ಬಿಡಿಸಿದ್ರೆ ಅವುಗಳು ಮತ್ತೆ ಸೇರಿ ಶಕ್ತಿಯನ್ನ ಹೊರಬಿಡುತ್ತವೆ. ಹಾಗಾಗಿ ಕ್ರಿಯೆಗಳು ನಡೆಯುವಾಗ ಹೆಚ್ಚು ಶಕ್ತಿ ಹೊರಬಂದ್ರೆ ಅದು ಬಾಹ್ಯ ಶಾಖೀಯ, ಹೆಚ್ಚು ಶಕ್ತಿ ಕ್ರಿಯೆ ನಡೆಯೋದಕ್ಕೆ ಬೇಕಾದ್ರೆ ಅದು ಅಂತರಶಾಖೀಯ. ಇನ್ನೂ ಹೆಚ್ಚು ನಿಮಗೆ ಅರ್ಥ ಮಾಡಿಸೋದಕ್ಕೆ ನೋಡಿ, ಇಲ್ಲಿ ಅಣುಗಳು ಬೇರ್ಪಡನೆಯಾಗಿ ಇನ್ನೊಂದು ಅಣುವಿಗೆ ಸೇರ್ಕೊಳ್ತಾ ಇದೆ. ಬೇರ್ಪಡನೆ ಆಗೋದಕ್ಕೆ ನಾವು ವಿಭಜನಾ ಕ್ರಿಯೆ ಅಂತೀವಿ ಹಾಗೂ ಅಣುಗಳು ಇನ್ನೊಂದು ಅಣುವಿಗೆ ಸೇರಿಕೊಳ್ಳೋದಕ್ಕೆ ಸಂಯೋಗ ಕ್ರಿಯೆ ಅಂತೀವಿ. ಹಾಗಾಗಿ ಅಣುಗಳು ಬೇರ್ಪಡನೆ ಆಗೋದಕ್ಕೆ ನಾವು ಸ್ವಲ್ಪ ಮಟ್ಟಿನ ಶಕ್ತಿಯನ್ನ ಒದಗಿಸಿದ್ರೆ ಅವುಗಳು ಇನ್ನೊಂದು ಅಣುವಿಗೆ ಸೇರಿದಾಗ ಸ್ವತಃ ಶಕ್ತಿಯನ್ನ ಆಚೆ ಬಿಡುತ್ತವೆ. ಹಾಗಾಗಿ ವಿಭಜನಾ ಕ್ರಿಯೆಯಲ್ಲಿ ನಾವು ಅಂತರಶಾಖೀಯ ಗುಣವನ್ನ ನೋಡಿದ್ರೆ ಸಂಯೋಗ ಕ್ರಿಯೆಯಲ್ಲಿ ಬಾಹ್ಯ ಶಾಖೀಯ ವರ್ತನೆಯನ್ನ ನೋಡ್ತಾ ಇದ್ದೀವಿ. ಒಟ್ಟಾರೆ ಹೇಳ್ಬೇಕಂದ್ರೆ ಕ್ರಿಯೆ ನಡೆಯುವಾಗ ಹೆಚ್ಚು ಶಕ್ತಿಯನ್ನ ಹೊರಬಿಟ್ರೆ ಅದು ಬಾಹ್ಯ ಶಾಖೀಯ ಅಥವಾ ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಹಾಗೂ ಹೆಚ್ಚು ಶಕ್ತಿ ಕ್ರಿಯೆ ನಡೆಯೋದಕ್ಕೆ ಬೇಕಾದ್ರೆ ಅದು ಅಂತರಶಾಖೀಯ ಅಥವಾ ಅಂತರುಷ್ಣಕ ಕ್ರಿಯೆಗಳು. ಇದನ್ನ ಇನ್ನೂ ವಿವರವಾಗಿ ಹೇಳೋದಕ್ಕೆ ನಾನು ಇನ್ನೊಂದು ಉದಾಹರಣೆ ತಗೊಂಡಿದ್ದೀನಿ. ಅದೇ ಸೆಲ್ ಫೋನ್. ನಾವು ಸೆಲ್ ಫೋನ್ ನ ಖರೀದಿ ಮಾಡುವಾಗ 100 ರೂಪಾಯಿಯನ್ನ ಕೊಟ್ಟಿದ್ದೀನಿ ಅನ್ಕೊಳ್ಳಿ. ಅದನ್ನ ನಾನು ಇನ್ನೊಬ್ಬರಿಗೆ 200 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀನಿ. ಆಗ ನನಗೆ 100 ರೂಪಾಯಿಗಳ ಲಾಭ ಸಿಗುತ್ತೆ. ಹಾಗಾಗಿ ಇದನ್ನ ನಾವು ಬಾಹ್ಯ ಪ್ರಕ್ರಿಯೆ ಅಂತ ಕರಿಬಹುದು. ಹೇಗೆ ಅಂತೀರಾ ನೋಡಿ, ಇಲ್ಲಿ ನನಗೆ 200 ರೂಪಾಯಿಗಳ ಲಾಭ ಆಗ್ತಾ ಇದೆ ಅಂದ್ರೆ ಯಾವುದೇ ನಷ್ಟ ಆಗ್ತಾ ಇಲ್ಲ ಅಲ್ವಾ? ಹಾಗೆ ಇದೇ ಫೋನ್ ನಾನು ಈಗ 100 ರೂಪಾಯಿಗೆ ತಗೊಂಡು ನಾನು 50 ರೂಪಾಯಿಗೆ ಮಾರಾಟ ಮಾಡಿದೀನಿ ಅಂದ್ರೆ ನನಗೆ 50 ರೂಪಾಯಿಯ ನಷ್ಟ ಆಗ್ತಾ ಇದೆ. ಹಾಗಾಗಿ ಅದನ್ನ ನಾವು ಅಂತರಶಾಖೀಯ ಕ್ರಿಯೆ ಅಂತ ಕರಿಬಹುದು. ಇಲ್ಲಿ ನಾನು ನಿಮಗೆ ದುಡ್ಡಿನ ಜಾಗದಲ್ಲಿ ಶಕ್ತಿಯನ್ನ ಪರಿಗಣಿಸಿ ನೋಡಿ. ಅಂದ್ರೆ ಶಕ್ತಿ ಹೆಚ್ಚಾಗಿ ಹೊರ ಹಾಕೋದಕ್ಕೆ ಬಾಹ್ಯಶಾಖೀಯ ಕ್ರಿಯೆ ಹಾಗೂ ಶಕ್ತಿಯನ್ನ ಅವಶ್ಯಕತೆ ಇರುವ ಕ್ರಿಯೆಗೆ ನಾವು ಅಂತರಶಾಖೀಯ ಕ್ರಿಯೆ ಅಂತ ಕರಿತೀವಿ. ಈಗ ನಿಮಗೆ ಇದ್ರ ಬಗ್ಗೆ ಒಂದು ಕಲ್ಪನೆ ಮೂಡಿರಬಹುದು ಅಂತ ಭಾವಿಸ್ತಾ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಮೆಗ್ನೀಷಿಯಂ ರಿಬ್ಬನ್ ನಾವು ಸುಡ್ತಾ ಇದ್ದೀವಿ. ಅದು ಬಹಳಷ್ಟು ಬೆಳಕು ಹಾಗೂ ಬಿಸಿಯನ್ನ ಹೊರ ಹಾಕ್ತಿದೆ ಅಲ್ವಾ? ಹಾಗಾಗಿ ಇದು ಒಂದು ಬಾಹ್ಯಶಾಖೀಯ ಕ್ರಿಯೆ. ಇದರ ರಾಸಾಯನಿಕ ಕ್ರಿಯೆಯನ್ನ ನಾವು ಬರ್ಕೊಳ್ಳೋಣ. ಮೊದಲಿಗೆ ಮೆಗ್ನೀಷಿಯಂನ ಬರ್ಕೊಂಡಿದ್ದೀನಿ ಹಾಗೂ ಅದನ್ನ ಗಾಳಿಯಲ್ಲಿ ಸುಟ್ಟಾಗ ನಾವು ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅಂದ್ರೆ ಆಮ್ಲಜನಕದೊಂದಿಗೆ ಅದು ಪ್ರತಿಕ್ರಿಯಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಉತ್ಪನ್ನವಾಗಿ ಕೊಡ್ತಾ ಇದೆ. ನೋಡಿ, ಇಲ್ಲಿ ನಾನು ಮೊದಲೇ ಸಮೀಕರಣವನ್ನ ಸರಿದೂಗಿಸಿದ್ದೀನಿ. ಇಲ್ಲಿ ಮೆಗ್ನೀಷಿಯಂ 2 ಹಾಗೂ ಇಲ್ಲಿ ಕೂಡ 2 ಮೆಗ್ನೀಷಿಯಂಗಳು, ನಂತರ ಆಕ್ಸಿಜನ್ ಇಲ್ಲಿ 2 ಇದೆ, ಬಲಗಡೆ ಕೂಡ 2 ಆಕ್ಸಿಜನ್ಗಳಿದಾವೆ. ಆಗ್ಲೇ ಹೇಳಿದ ಹಾಗೆ ಈ ಕ್ರಿಯೆಯಲ್ಲಿ ಬಹಳಷ್ಟು ಶಾಖವನ್ನ ಹೊರಹಾಕತ್ತೆ. ಹಾಗಾಗಿ ನಾನು ಅದನ್ನ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಹೀಟ್ ಅಂದ್ರೆ ಶಾಖ ಅಂತ ಅರ್ಥ ಬರುತ್ತೆ. ಹಾಗೂ ಇಲ್ಲಿ ಡೆಲ್ಟಾನ ನಾವು ಬರ್ಕೊಂಡಿದ್ದೀವಲ್ಲ, ಇದು ಒಂದು ಗ್ರೀಕ್ ಪದ. ಸರಳವಾಗಿ ಶಾಖವನ್ನ ಅಥವಾ ಹೀಟ್ ನ ನಾವು ಬಿಂಬಿಸೋದಕ್ಕೆ ಬಳಸ್ತೀವಿ. ಈ ರೀತಿಯಾಗಿ ನಾವು
ಬಾಹ್ಯ ಶಾಖೀಯ ಕ್ರಿಯೆಯನ್ನ ಬರ್ಕೊಡ್ಬಹುದು. ಈಗ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಆಗ್ಲೇ ಹೇಳಿದ್ದೆ, ಕಲ್ಲಿದ್ದಲಿನಲ್ಲಿ ಕಾರ್ಬನ್ ಇದೆ. ಆ ಕಾರ್ಬನ್ನ ನೀವು ಸುಟ್ಟಾಗ ಅದು ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಜೊತೆ ಪ್ರತಿಕ್ರಿಯಿಸಿ ಕಾರ್ಬನ್ ಡೈಆಕ್ಸೈಡ್ ಉತ್ಪನ್ನವನ್ನ ಕೊಡುತ್ತೆ. ಹಾಗೂ ಈ ಕ್ರಿಯೆಯಲ್ಲೂ ಕೂಡ ಹೆಚ್ಚು ಶಾಖ ಶಕ್ತಿಯ ರೂಪದಲ್ಲಿ ಹೊರ ಬರ್ತಾ ಇದೆ. ಇದಕ್ಕೆ ರಾಸಾಯನಿಕ ಸಮೀಕರಣ ಇಲ್ಲಿದೆ ನೋಡಿ, ಹಾಗೂ ಇದು ಆಗಲೇ ಸರಿದೂಗಿದೆ. ಈಗ ಮತ್ತೊಂದು ಉದಾಹರಣೆ. ನನ್ನ ಬಳಿ ಕ್ಯಾಲ್ಸಿಯಂ ಆಕ್ಸೈಡ್ ಇದೆ. ಇದು ಬಿಳಿಯಾದ ಪುಡಿಯಂತೆ ಮತ್ತು ಈ ಪುಡಿಗೆ ನಾನು ನೀರನ್ನ ಬೆರೆಸ್ತಾ ಇದ್ದೇನೆ. ಆಗ ಅದು ಹಾಲಿನಂತ ಮಿಶ್ರಣವಾಗಿ ತಯಾರಾಗುತ್ತೆ. ಹಾಗೂ ಅದನ್ನೇ ನಾವು ನಮ್ಮ ಮನೆಯ ಗೋಡೆಗಳಿಗೆ ಬಣ್ಣ ಹಚ್ಚೋದಕ್ಕೆ ಬಳಸ್ತೀವಿ. ನೀವು ಮಿಶ್ರಣವನ್ನ ತಯಾರಿಸುವಾಗ ಅದರ ಪಾತ್ರೆಯನ್ನ ಪರೀಕ್ಷಿಸಿ, ಆಗ ನಿಮ್ಗೆ ಪಾತ್ರೆ ಬಿಸಿಯಾಗಿರೋದು ಅನುಭವಕ್ಕೆ ಸಿಗುತ್ತೆ. ಹಾಗಾದ್ರೆ ಈ ಕ್ರಿಯೆ ಕೂಡ ಬಿಸಿಯನ್ನ ಹೊರ ಹಾಕ್ತಿದೆ ಅಂತ ಅರ್ಥ. ಸಮೀಕರಣವನ್ನ ಬರಿತಾ ಇದ್ದೀನಿ, ಹಾಗೂ ಇದು ಕೂಡ ಸರಿದೂಗಿದೆ ನೋಡಿ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನ ಜೊತೆ ಅಂದ್ರೆ H2O ಜೊತೆ ಪ್ರತಿಕ್ರಿಯಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡ್ತಾ ಇದೆ. ಇದು ಕೂಡ ಸರಿದೋಗಿದೆ. ಕ್ಯಾಲ್ಸಿಯಂ 1, ಆಕ್ಸಿಜನ್ ಇಲ್ಲೊಂದು 2 ಇದೆ ಅಲ್ವಾ, ಹಾಗೂ ಇಲ್ಲೂ ಆಕ್ಸಿಜನ್ 2 ಇದೆ. ನಂತರ ಹೈಡ್ರೋಜನ್ 2, ಇಲ್ಲಿ ಹೈಡ್ರೋಜನ್ 2. ಇಲ್ಲಿ ನೋಡಿ, ಶಾಖ ಹೊರ ಬರ್ತಾ ಇರೋದನ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸಮೀಕರಣದಲ್ಲಿ. ಹಾಗಾಗಿ ಇವೆಲ್ಲವೂ ಬಹಿರುಷ್ಣಕ ಅಥವಾ ಬಾಹ್ಯ ಶಾಖೀಯ ಕ್ರಿಯೆಗಳ ಉದಾಹರಣೆಗಳು. ನೀವು ಈ ಎಲ್ಲಾ ಸಮೀಕರಣಗಳನ್ನ ಗಮನಿಸಿದ್ರೆ ಇವೆಲ್ಲವೂ ಸಂಯೋಗ ಕ್ರಿಯೆಗಳಾಗಿವೆ. ಅಂದರೆ ಅನೇಕ ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನ ರಚಿಸ್ತಾ ಇದೆ. ಸಾಮಾನ್ಯವಾಗಿ ಬಾಹ್ಯ ಶಾಖೀಯ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಾಗಿರುತ್ತೆ. ಆದ್ರೆ ಎಲ್ಲಾ ಬಾಹ್ಯ ಶಾಖೀಯ ಕ್ರಿಯೆಗಳು ಸಂಯೋಗ ಕ್ರಿಯೆಗಳು ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಇದಕ್ಕೆ ಅನ್ವಯಿಸೋದಿಲ್ಲ. ಈಗ ಅಂತರ ಶಾಖೀಯ ಕ್ರಿಯೆಯ ಉದಾಹರಣೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನನ್ನ ಬಳಿ ಹಸಿರು ಬಣ್ಣದ ಐರನ್ ಸಲ್ಫೇಟ್ ಸ್ಫಟಿಕಗಳಿವೆ. ಇದನ್ನು ನಾನು ಸುಡ್ತಾ ಇದ್ದೀನಿ. ಸುಟ್ಟಾಗ ಇದರಲ್ಲಿ ಆಗುವಂತ ಬಣ್ಣದ ಬದಲಾವಣೆಯನ್ನ ಹಾಗೂ ಕೆಟ್ಟ ವಾಸನೆ ಬರ್ತಾ ಇರೋದನ್ನ ನಾವು ಗಮನಿಸಬಹುದು. ಅದರಿಂದ ನಮಗೆ ಏನ್ ಅರ್ಥ ಆಗ್ತಾ ಇದೆ, ಇಲ್ಲಿ ರಾಸಾಯನಿಕ ಕ್ರಿಯೆ ಒಂದು ನಡೀತಾ ಇದೆ ಅಂತ. ಈ ಕ್ರಿಯೆಯಲ್ಲಿ ಯಾವುದೇ ರೀತಿಯಾದ ಶಕ್ತಿ ಅಂದ್ರೆ ಬೆಳಕು ಅಥವಾ ಬಿಸಿ ಹೊರ ಬರೋದಿಲ್ಲ. ಬದಲಾಗಿ ಈ ಕ್ರಿಯೆ ಆರಂಭವಾಗುವ ಮುನ್ನ ನಾವೇ ಈ ಕ್ರಿಯೆಗೆ ಬಹಳಷ್ಟು ಬಿಸಿಯನ್ನ ಒದಗಿಸಿ ಕೊಡಬೇಕು. ಅಂದರೆ ಈ ಕ್ರಿಯೆ ಅಂತರುಷ್ಣಕ ಅಥವಾ ಅಂತರಶಾಖೀಯ ಕ್ರಿಯೆ ಅಲ್ವಾ. ಇದಕ್ಕೆ ಸಮೀಕರಣ ನೋಡಿ ಹೀಗಿದೆ. ಇದಕ್ಕೆ ಒದಗಿಸಿರುವಂತಹ ಶಾಖವನ್ನ ನಾನು ಆರೋ ಮಾರ್ಕ್ ನ ಮೇಲೆ ಬರ್ಕೊಂಡಿದ್ದೀನಿ. ಇಲ್ಲಿ ಫೆರಸ್ ಸಲ್ಫೇಟ್ ಬಿಸಿ ಆದ ನಂತರ ಫೆರಸ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಹಾಗೂ ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆಯಾಗಿದೆ. ಇದು ಒಂದು ವಿಭಜನಾ ಕ್ರಿಯೆ ಅಲ್ವಾ. ಹಾಗೂ ಈ ಸಮೀಕರಣ ಮೊದಲೇ ಸರಿ ದೂಗಿಸಿದ್ದೀನಿ ನಾನು. ಈಗ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ನನ್ನ ಬಳಿ ಇವಾಗ ಸಿಲ್ವರ್ ಕ್ಲೋರೈಡ್ ಇದೆ. ಇದು ಬಿಳಿಯಾದ ಪುಡಿ, ಹಾಗೂ ಇದನ್ನ ನಾವು ಸೂರ್ಯನ ಕಿರಣಗಳಿಗೆ ಹಿಡಿತಾ ಇದ್ದೀವಿ. ಸ್ವಲ್ಪ ಸಮಯದ ನಂತರ ಅದರಲ್ಲಿ ಬಣ್ಣ ಬದಲಾವಣೆಯನ್ನ ನೀವು ಗಮನಿಸಬಹುದು. ಅದು ಬೂದು ಬಣ್ಣಕ್ಕೆ ಬದಲಾಗುತ್ತೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ಸಿಲ್ವರ್ ಕ್ಲೋರೈಡ್ ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನ ಪಡೆದುಕೊಂಡು ಸಿಲ್ವರ್ ಹಾಗೂ ಕ್ಲೋರಿನ್ ಅನಿಲವಾಗಿ ವಿಭಜನೆಯಾಗುತ್ತೆ. ಹಾಗಾಗಿ ಇದು ಕೂಡ ಒಂದು ಅಂತರಶಾಖೀಯ ಕ್ರಿಯೆಗೆ ಉದಾಹರಣೆ. ಇದರ ಸಮೀಕರಣ ಕೂಡ ಬರ್ಕೊಂಡಿದ್ದೀನಿ. ಈ AgCl ಸಂಯುಕ್ತ ಪಡೆಯುತ್ತಿರುವ ಶಕ್ತಿ ಅಂದ್ರೆ ಅದು ಸೂರ್ಯನ ಬೆಳಕು. ಇಲ್ಲಿ ಆರೋ ಮಾರ್ಕ್ ಮೇಲೆ ಬರ್ಕೊಂಡಿದ್ದೀನಿ. ಅದು ಸಿಲ್ವರ್ ಹಾಗೂ ಕ್ಲೋರಿನ್ 2 ಅಣುಗಳಾಗಿ ವಿಭಜನೆಯಾಗಿದೆ. ಈಗ ಇನ್ನೊಂದು ಉದಾಹರಣೆ. ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ತಗೊಂಡಿದ್ದೀನಿ, ಹಾಗೂ ಅದಕ್ಕೆ ನಾನು ವಿದ್ಯುತ್ ಶಕ್ತಿಯನ್ನ ಕೊಡ್ತಾ ಇದ್ದೀನಿ. ಏನಾಗುತ್ತೆ ಅಂತಂದ್ರೆ ವಿದ್ಯುತ್ ಶಕ್ತಿಯನ್ನ ನೀರಿಗೆ ಕಳುಹಿಸಿದರೆ ನೀರಿನಲ್ಲಿ ಗುಳ್ಳೆಗಳ ಉದ್ಭವ ಆಗತ್ತೆ. ಅಂದ್ರೆ ನೀರಿನ ಅಣುಗಳನ್ನ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಅಣುಗಳಾಗಿ ವಿದ್ಯುತ್ ಶಕ್ತಿ ಬೇರ್ಪಡನೆ ಮಾಡುತ್ತೆ. ಇದು ಒಂದು ಅಂತರ್ಶಾಖೀಯ ಕ್ರಿಯೆ. ನೋಡಿ, ಸಮೀಕರಣ ಹೀಗಿದೆ. ಇಲ್ಲಿರುವಂತ ಶಕ್ತಿ ನಾವು ಒದಗಿಸಿಕೊಡ್ತಾ ಇರೋದು ವಿದ್ಯುತ್ ಶಕ್ತಿ ಅಲ್ವಾ. ಅದನ್ನ ನಾನು ಇಲ್ಲಿ ಆರೋ ಮಾರ್ಕ್ ಮೇಲೆ ಬರ್ಕೊಂಡಿದ್ದೀನಿ, ಎಲೆಕ್ಟ್ರಿಸಿಟಿ ಅಂತ. ಹಾಗಾಗಿ ಈ ನೀರಿನ ಅಣು ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಗಳಾಗಿ ವಿಭಜನೆಯಾಗ್ತದೆ. ಈ ಸಮೀಕರಣ ಕೂಡ ಸರಿದೂಗಿದೆ. ನಾನು ಈ 3 ಉದಾಹರಣೆಗಳನ್ನ ಹೇಳುವಾಗ ನೋಡಿ, ಪ್ರತಿಯೊಂದು ಪ್ರತಿವರ್ತಕನು ಉತ್ಪನ್ನಗಳಾಗಿ ವಿಭಜನೆಯಾಗ್ತಾ ಇದೆ ಅಂತ ಹೇಳ್ತಾ ಇದ್ದೆ ನಾನು. ಹಾಗಾದ್ರೆ ಇವೆಲ್ಲವೂ ಕೂಡ ವಿಭಜನಾ ಕ್ರಿಯೆಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಅಲ್ವಾ. ಖಂಡಿತ ಹೌದು. ಸಾಮಾನ್ಯವಾಗಿ ವಿಭಜನಾ ಕ್ರಿಯೆಗಳು ಅಂತರುಷ್ಣಕ ಅಥವಾ ಅಂತರಶಾಖೀಯ ಕ್ರಿಯೆಗಳಾಗಿರ್ತವೆ. ಹಾಗಂತ ಎಲ್ಲಾ ವಿಭಜನಾ ಕ್ರಿಯೆಗಳನ್ನು ನಾವು ಅಂತರಶಾಖೀಯ ಕ್ರಿಯೆಗಳು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಹೆಚ್ಚಾಗಿ ಕಂಡು ಬರೋದು ಎಲ್ಲಾ ಅಂತರಶಾಖೀಯ ಕ್ರಿಯೆಗಳು ಕೂಡ ವಿಭಜನಾ ಕ್ರಿಯೆಗಳೇ ಆಗಿರ್ತವೆ. ಈಗ ಈ ವಿಡಿಯೋದ ಸಾರಾಂಶಕ್ಕೆ ಬರೋಣ. ಬಹಿರುಷ್ಣಕ ಅಥವಾ ಬಾಹ್ಯ ಶಾಖೀಯ ಕ್ರಿಯೆ ಅಂತಂದ್ರೆ ಶಾಖವನ್ನ ಹೊರಬಿಡೋದು ಅಂತ ಅರ್ಥ. ಅಂತರುಷ್ಣಕ ಅಥವಾ ಅಂತರಶಾಖೀಯ ಕ್ರಿಯೆ ಅಂತಂದ್ರೆ ಶಾಖವನ್ನ ಗ್ರಹಿಸೋದು ಅಂತ ಅರ್ಥ, ಅಥವಾ ಶಾಖವನ್ನ ಕ್ರಿಯೆಯಲ್ಲಿ ಒಳಗೊಳ್ಳೋದು ಅಂತ. ಇದಕ್ಕೆ ಉತ್ತಮ ಉದಾಹರಣೆಗಳು ಅಂದ್ರೆ ಬಾಹ್ಯ ಶಾಖೀಯಕ್ಕೆ
ಮೆಗ್ನೀಷಿಯಂ ಹಾಗೂ ಕಲ್ಲಿದ್ದಲಿನ ದಹನ ಅಂತ ಹೇಳ್ಬೋದು. ಇನ್ನು ಅಂತರಶಾಖೀಯ ಕ್ರಿಯೆಗಳಿಗೆ ಉದಾಹರಣೆ ಅಂದ್ರೆ ಸಿಲ್ವರ್ ಕ್ಲೋರೈಡ್ ಹಾಗೂ ನೀರಿನ ವಿಘಟನೆ ಅಂತ ಹೇಳ್ಬೋದು ಅಥವಾ ವಿಭಜನೆ ಅಂತ ಹೇಳ್ಬಹುದು. ಇನ್ನು ಬಾಹ್ಯ ಶಾಖೀಯ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳು ಉತ್ಪನ್ನಗಳನ್ನ ಕೊಡೋದ್ರ ಜೊತೆಗೆ ಶಾಖವನ್ನು ಕೂಡ ಹೊರಬಿಡುತ್ತೆ. ಆದರೆ ಅಂತರಶಾಖೀಯ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಶಾಖವನ್ನ ಒಳಗೊಳ್ಳುತ್ತಾ ಉತ್ಪನ್ನಗಳನ್ನ ರಚಿಸ್ತಾ ಹೋಗ್ತವೆ.